ದಾಳಮ್ಮ ದೇವಿ ಮತ ಹಾಕಿ ಸುಮ್ ಕೂತವ್ರಿಗೆ ಅವೆಲ್ಲ ನಮ್ಮ ಗಡಿಗಳು. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನಾಭಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾವಸವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣೀ ಶಂಭೋ ಪ್ರಣಮಾಮಿ ಪರಾಶ. ಪ್ರಾತಸ್ಮರಣೀಯ ಗುರುದೇವರನ್ನಾರಲ್ಲಿ ಸ್ಮರಿಸಿಕೊಳ್ಳುತ್ತಾ ರಾಚೋಟೇಶ್ವರ ಶಿವಯೋಗಿಗಳನ್ನಾರಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂತಹ ಬಸವೇಶ್ವರನ್ನಾರಲ್ಲಿ ಸ್ಮರಿಸಿಕೊಳ್ಳುತ್ತಾ ದಾನಮ್ಮ ದೇವಿಯನ್ನಾರಲ್ಲಿ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ 3ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯರು ಹಿರಿಯರೂ ಆಗಿರ್ತಕ್ಕಂತಹ ಮರಳುಸಿದ್ಧ ಮಹಾಸ್ವಾಮಿಗಳು ಚಟ್ಟರಮಠ ಅಥವಾ ಈ ಪೂಜ್ಯರು ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂತಹ ಮಲ್ಲಪ್ಪ ಶರಣರಲ್ಲಿ, ಬಾಳು ಶರಣರಲ್ಲಿ, ಭೀಮಾಶಂಕರ್ ಶರಣರಲ್ಲಿ, ಅಪ್ಪ ಸಾಬ್ ಶರಣರಲ್ಲಿ, ಅಣ್ಣ ಸಾಬ್ ಶರಣರಲ್ಲಿ ಈ ಎಲ್ಲ ಶರಣರ ಪಾದಕ್ಕೂ ಕೂಡ ಶಿವಶಾಷ್ಟಾಂಗ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಅದೇ ತೆರನಾಗಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ಶರಣ ಸಮರ್ಪಣೆಯನ್ನು ಮಾಡಿ ಅದೇ ತೆರನಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಎಲ್ಲ ಗೆಳೆಯರ ಬಳಗಕ್ಕೂ ಮತ್ತು ಗ್ರಾಮದ ಎಲ್ಲ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ವಿರಾಜಮಾನವನಾಗಿರ್ತಕ್ಕಂತಹ ಆ ಶಿವನ ಚರಣಕ್ಕೆ ಶರಣಾರ್ಥಿ. ನಾನು 2 ಥರ ಮಾತಾಡ್ತೇನೆ, ಒಂದು ಹಾರ್ಡ್ವೇರು, ಒಂದು ಸಾಫ್ಟ್ವೇರ್. ಬೇಗ ಮಾತಾಡಿದ್ರು ಬೇಗ ಮಾತಾಡ್ತಾನೋ, ಸಮಾಧಾನ ಮಾತಾಡೋದು ಸಮಾಧಾನವಾಗಿ ಮಾತಾಡ್ತಾನೆ. ಹೆಂಗೆ ಮಾತಾಡ್ತಾರೆ ಅಂತ ಹೇಳತ್ತಾರ. ಬಹಳ ಸಂತೋಷ. ಪರಮ ಪೂಜ್ಯ ಜ್ಞಾನ ಯೋಗಾಶ್ರಮದ ಜ್ಞಾನ ನಿಧಿ, ನಮ್ಮೆಲ್ಲರ ಸೌಭಾಗ್ಯದ ನಿಧಿ, ಎಲ್ಲ ಮುಮುಕ್ಷಗಳ ಅಂತರಾತ್ಮಕ್ಕೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ಎಲ್ಲರ ಮನಸ್ಸಿನಲ್ಲಿ ಜ್ಞಾನ ಜ್ಯೋತಿಯಾಗಿ ನೆಲೆನಿಂತಿರ್ತಕ್ಕಂತಹ ಸಿದ್ದೇಶ್ವರ ಮಹಾಶಿವಯೋಗಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಅಂದರೆ ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದು ಯಾವುದೂ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಕೊಳ್ಬೇಕಾಗ್ತದೆ. ನಾನು ಫಸ್ಟ್ ಬಂದಾಗ ಎಲ್ಲಪ್ಪ ಯಾರೂ ಕಾಣವಲ್ಲ ಅಂದ್ಕೊಂಡಿದ್ದೆ. ಮತ್ತು ಆಟದೂರಿಂದ ಬಂದನು ಇವರೇ ಏನೋ ಬಂದಿಲ್ಲ ಅಂತ ಭಾಳ ಸಿಟ್ಟು ಬಂದಿತ್ತು ನನಗೆ. ಯಾಕಂದ್ರೆ ನಮ್ಮ ತಾಲೂಕಿನೊಳಗೆ ನಾವೇನು ಮಾಡಕತ್ತೀವಪ್ಪ ಅಂದ್ರೆ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಅಂತಕ್ಕಂಥ ಜನಜಾಗೃತೆ ಯಾತ್ರಾ ಕಾರ್ಯಕ್ರಮಗಳನ್ನು ಪ್ರತಿ ಗ್ರಾಮಕ್ಕೂ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದೀವಿ ಆ ಭಾಗದ. ನಂದು ಇವತ್ತಲ್ಲಿ ಮುಕ್ತಾಯ ಸಮಾರಂಭ ಕಾರ್ಯಕ್ರಮ ಆದ್ರೆ ನನಗೆ ಇದು ಹಳಿ ಸಂಬಂಧದ ಕಾರ್ಯಕ್ರಮ, ಇದನ್ನು ಬಿಡಾಕ ಬರ್ಲಂಗಾಯ್ತು. ಹಾಗಾಗಿ ಎಲ್ಲ ಯುವಕರು ಫೋನ್ ಮಾಡಿ ಹೇಳಿದರು, ಅದರ ನೀವು ಬರಲೇಬೇಕು ಅಂತಕ್ಕಂತಹ ಭಾವವನ್ನು ವ್ಯಕ್ತಪಡಿಸಿದಾಗ ಬಹಳ ಸಂತೋಷವಾಗಿ ಒಪ್ಪಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರಾದ್ವಿ. ಆದ್ರೆ ತಾವೆಲ್ಲ ತಿಳ್ಕೊಳ್ಬೇಕಾಗಿರೋದಿಷ್ಟ, ಈ ಜಗತ್ತಿನೊಳಗೆ ಯಾವುದು ಶಾಶ್ವತವಾಗಿ ಉಳಿತಕ್ಕಂತಹದ ಮತ್ತು ಯಾವುದು ಶಾಶ್ವತವಾಗಿ ಇಲ್ಲದೇ ಇರ್ತಕ್ಕಂಥದ್ದು ಅದಲ್ಲ, ಅದನ್ನು ತಿಳ್ಕೊಳ್ಬೇಕಾಗಿದ್ದು ಮನುಷ್ಯನ ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ. ನೀವು ಎಷ್ಟು ಜನ ಆದಿರಿ ಅಡಗಟ್ಟೆಗೆ? ಒಂದು 3,000 ಜನಸಂಖ್ಯೆ ಇರ್ಬೋದು. 3,800 ಜನಸಂಖ್ಯೆ. ಅದು ನೀವು ಇಲ್ಲಿ ಕುಂತವ್ರ ಜನಸಂಖ್ಯೆ ಎಷ್ಟೈತಿ? 200-300 400 ಹೋಗೋಣ. ಆದ್ರೆ ಇದ ವೇದಿಕೆ ಒಳಗೆ ಒಬ್ಬರು ಯಾರಾದರೂ
ಜಾನಪದ ಹಾಡು ಹಾಡೋವ ಅಥವಾ ಯಾರೋ ಒಬ್ಬ ಡ್ಯಾನ್ಸ್ ಮಾಡವ ಇಲ್ಲ ಯಾರಾದರೂ ಒಬ್ಬ ನಿಮ್ಮ ಪ್ರಿಯವಾಗಿರ್ತಕ್ಕಂತಹ ರಾಜಕೀಯ ವ್ಯಕ್ತಿ ಇಲ್ಲಿ ಬಂದಿದ್ದಾದ್ರೆ ನೀವು ಎಷ್ಟು ಜನ ಇಲ್ಲಿ ಇರ್ತಿದ್ರಪ್ಪ? ಈ ಜಾಗ ಸಾಲ್ತಿರ್ಲಿಲ್ಲ ಕುಂದ್ರಾಕ್ ನೀವು, ಹೌದಲ್ವ? ಯಾರಾದ್ರೂ ಸೀರಿಯಲ್ ಮಾಡಕ್ಕೆ ಧಾರಾವಾಹಿ ಮಾಡಕ್ಕೆ ಬಂದಿದ್ದಂದ್ರೆ ನಮ್ಮ ಮಗುಗಳು ಎಲ್ಲಿ ಇರ್ತಿದ್ರು? ಎಲ್ಲ ಇಲ್ಲೇ ಇರ್ತಿದ್ರು, ಮನೆಯಾಗ ಯಾರು ಇರ್ತಿರ್ಲಿಲ್ಲ. ನೋಡಿ ಚಪ್ಪಾಳೆ ಹೊಡಿತಾರ, ಕರೆ ಐತಲ್ಲ. ಅದಕ್ಕೆ ಒಂದ್ ಕಡೆ ಕವಿ ಹೇಳ್ತಾನ, ಏನಪ್ಪ, ಕೆಸರಲ್ಲಿ ಬಿದ್ದ ಎಣ್ಣೆ ಸೀರಿಯಲ್ ನೋಡಕ್ ಕೂತ ಹೆಣ್ಣು ಬೇಗ ಎದ್ದು ಬರಂಗಿಲ್ಲ. ಹೌದಿಲ್ಲ? ನೀವು ಧಾರಾವಾಹಿ ನೋಡ್ಕೊತ ಮನ್ಯಾಗ ಕೂತ್ರೆ ಮನಿ ತುಡುಗು ಅದ್ರ ಸುತ್ತಕ್ಕೆ ನಿಮಗೆ ಗೊತ್ತಾಗಂಗಿಲ್ಲ. ಯಾರ ತುಡುಗು ಬಂದು ಮನೆಯಾಗಿನ ಏನು ಹೋದ್ರು ನಿಮಗೆ ಗೊತ್ತಾಗಂಗಿಲ್ಲ. ಯಾಕ? ಅಷ್ಟು ಮಗ್ನರಾಗಿರ್ತೀರಿ ಅರ್ಥ ನೀವು ಅವಕ್ಕೆಲ್ಲ. ಇಲ್ಲಿ ಒಬ್ಬ ಪುಣ್ಯಾತ್ಮ ಮಹಾತ್ಮ ನಾಡ ಕಂಡ ಶ್ರೇಷ್ಠ ಸಂತ ಜೀವನ ಆಯಸ್ಸು ಇರುವವರೆಗೂ ಕೂಡ ಭಕ್ತರ ಬದುಕು ಬೆಳಕಾಗಲಿ ಅಂತಕ್ಕಂತಹ ಉದ್ದೇಶವನ್ನ ಇಟ್ಟುಕೊಂಡು ಪ್ರತಿ ಗ್ರಾಮಗಳಿಗೂ ಕೂಡ ಪ್ರವಚನದ ಮೂಲಕ ಜ್ಞಾನದ ಬೆಳಕನ್ನ ಚೆಲ್ಲಿ ಹೋದಂಥವ್ರು ಯಾರಾದ್ರೂ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗ್ತದೆ. ಆ ನೆನಪಿಸಿಕೊಳ್ಳುವ ಕಾರ್ಯಕ್ರಮವೇ ಪುಣ್ಯ ಸ್ಮರಣೋತ್ಸವ. ಹೌದು, ಇವ ಶಾಶ್ವತ. ಯಾರೋ ಬಂದು ಕುಣಿದು ಹಾಡಿ ಹೋದವ್ರು ಶಾಶ್ವತವಾಗಿರೋದಿಲ್ಲ. ಅವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಬಂದಿರ್ತಾರ. ಆದ್ರೆ ನಿಸ್ವಾರ್ಥವಾಗಿರ್ತಕ್ಕಂತಹ ಸೇವೆಯನ್ನ ಸಲ್ಲಿಸ್ತಕ್ಕಂಥವ್ರು ಮಾತ್ರ ಈ ಜಗತ್ತಿನೊಳಗೆ ಮಹಾತ್ಮರಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥವರ ಸಾಲಿನೊಳಗೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಬರ್ತಕ್ಕಂಥವ್ರು ಆಗ್ತಾರೆ. ಅವರು ನಿಸ್ವಾರ್ಥ ಸೇವೆಯನ್ನ ಮಾಡಿದ್ರು. ಜಂಗಮ ಜಗತ್ತು ಕಂಡಂತಹ ಜಂಗಮ ಜೋಬಿಲ್ಲದ ಅಂಗಿಯನ್ನ ಹಾಕಿಕೊಂಡು ಜಗತ್ತಿನ ಎಲ್ಲರ ಮನಸ್ಸಿನೊಳಗಿರ್ತಕ್ಕಂತಹ ಕೆಟ್ಟ ವಿಷಯಗಳನ್ನ ತೆಗೆದುಹಾಕಿ ಒಳ್ಳೆಯ ಜ್ಞಾನದ ಬೀಜವನ್ನು ಬಿತ್ತಕ್ಕಂತಹ ಕಾರ್ಯವನ್ನು ಮಾಡ್ಕೊಂಡು ಬಂದಂಥವ್ರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂತಹ ಮಹಾಶಿವಗಳು ನಿಮ್ಮ ಊರಿಗೆ ಬಂದು ಒಂದು ತಿಂಗಳ ಪರ್ಯಂತರವಾಗಿ ಪ್ರವಚನ ಮಾಡಿ ಹೋಗ್ಯಾರಂದ್ರ ಇನ್ನು ನೀವೆಷ್ಟು ಪುಣ್ಯವಂತರು, ಎಷ್ಟು ಭಾಗ್ಯವಂತರು. ಅದನ್ನು ನೀವು ಏನು ಮಾಡಬೇಕಾಗ್ಯದ? ಬೆಳೆಸ್ಕೊಳ್ಬೇಕಾಗ್ಯದ, ಉಳಿಸ್ಕೊಳ್ಬೇಕಾಗ್ಯದ. ಇವತ್ತು ನಮ್ಮ ಪ್ರಪಂಚ, ನಮ್ಮ ಆಧುನಿಕ ಯುಗ ಯಾವ ಕಡೆ ಸಾಗ್ತಾ ಇದೆಪ್ಪ ಅಂದ್ರೆ ಕೇವಲ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದರೊಳಗದ. ಇದನ್ನು ಬಿಟ್ಟು ಹೊರಗೆ ಬರುವಲ್ರ. ಹೌದಿಲ್ಲ? ಪುಸ್ತಕ ಹೇಳ್ತದ ತಲೆ ಬಗ್ಗಿಸಿ ನನ್ನನ್ನು ಓದು, ಜಗತ್ತಿನೊಳಗೆ ನಿನ್ನನ್ನು ತಲೆ ಎತ್ತಿ ನಿಲ್ಲಿಸ್ತಾನಂತ ಪುಸ್ತಕ ಹೇಳ್ತದ. ಆದ್ರೆ ಮೊಬೈಲ್ ಹೇಳ್ತದ, ಮಗನ ಒಂದು ಸಲ ನನ್ನ ನೀ ತಲೆ ಬಗ್ಗಿಸಿ ನೋಡಕ್ ಚಾಲೋ ಮಾಡು, ನಿನ್ನ ಬದುಕು ಖಾಲಿ ಆಗೋತಕ ತಲೆ ಎತ್ತದಿದ್ದಂಗೆ ಮಾಡ್ತಾನಂತ ಮೊಬೈಲ್ ಹೇಳಾಕತ್ತದ. ನಮ್ಮ ಜನ ಏನ್ ಮಾಡ್ಯಾರ? ಅದನ್ನ ನೋಡ್ಕೊತೀನಿ ಕೂತ. ಹೌದು, ಅಜ್ಞಾನದ ಕತ್ತಲದ ಇದು. ಜ್ಞಾನ ಇಲ್ಲೇನು ನೀವು ದೀಪ ಹಚ್ಚಿರಲ್ಲ, ಈ ದೀಪ ಅಂತಕ್ಕಂಥದ್ದು ಏನಪ್ಪ ಅಂದ್ರ ಜ್ಞಾನ. ನಮ್ಮೊಳಗಿರ್ತಕ್ಕಂತಹ ಅಜ್ಞಾನವನ್ನ ಹೋಗಲಾಡಿಸ್ಲಿಕ್ಕೆ ಯಾವುದು ಜ್ಞಾನ ಬೇಕಾಗ್ತದ. ಜ್ಞಾನ ಇಲ್ಲದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಅಂದ್ರ ನಮ್ಮೊಳಗಿರ್ತಕ್ಕಂತಹ ಅಜ್ಞಾನ ಅಂತಕ್ಕಂಥ ಕತ್ತಲು ಹೋಗಬೇಕಂದ್ರೆ ಜ್ಞಾನ ಅಂತಕ್ಕಂತಹ ಬೆಳಕು ಬೇಕು. ಹೆಂಗ ಮನೆಯೊಳಗ ಕತ್ತಲಾಗಿರೋ ಮನೆಯೊಳಗ ಆ ಕತ್ತಲಕ್ಕೆ ಅಂಜಿಕೆ ಯಾವ್ದಕ್ಕೆ? ಬೆಳಕಿನ ಅಂಜಿಕೆ ಕತ್ತಲಕ್ಕೆ ಐತಂತ. ಹಂಗ ಅಜ್ಞಾನಕ್ಕೆ ಯಾವ್ದು ಅಂಜಿಕೆ ಐತಪ್ಪ ಅಂದ್ರ ಜ್ಞಾನದ ಅಂಜಿಕೆ ಅಜ್ಞಾನಕ್ಕೆ ಐತಂತ. ಕತ್ತಲಾದಲ್ಲಿ ಒಂದ ದೀಪವನ್ನ ನೀವು ಹಚ್ಚಿಡ್ರಿ ಮನೆಯೊಳಗ, ಆ ಮನೆಯೊಳಗೆ ತುಂಬಿಕೊಂಡಿರ್ತಕ್ಕಂತಹ ಎಲ್ಲ ಕತ್ತಲು ಓಡೋಗಿ ಆ ಮನೆಯೊಳಗ ಬೆಳಕು ತುಂಬಿಕೊಳ್ತಕ್ಕಂಥದ್ದಾಗ್ತದ. ಹಂಗ ನಿಮ್ಮೊಳಗು ಅಂತಕ್ಕಂಥದ ಅಜ್ಞಾನದ ಕತ್ತಲೈತಿ, ಅಲ್ಲಿ ಜ್ಞಾನ ಅಂತಕ್ಕಂತಹ ದೀಪವನ್ನ ಹಚ್ಚಿಟ್ರೆ ಸಾಕು, ನಿಮ್ಮೊಳಗಿರ್ತಕ್ಕಂಥ ಅಜ್ಞಾನ ಓಡಿ ಹೋಗಿ ಅಲ್ಲಿ ಜ್ಞಾನ ಅಂತಕ್ಕಂತಹ ಜ್ಯೋತಿ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಾಧ್ಯ ಆಗ್ಬೇಕಂದ್ರೆ ನೀವು ಇಲ್ಲಿ ಹಚ್ಚಿರ್ತಕ್ಕಂಥ ಜ್ಯೋತಿಯೇ ಕಾರಣ ಆಗ್ತದೆ. ಅದಕ್ಕೆ ನಾವೆಲ್ಲ ಒಂದಿಷ್ಟು ಅಜ್ಞಾನದಿಂದ ಹೊರಗೆ ಬರಬೇಕಾಗ್ತದೆ. ಜ್ಞಾನವನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕಾಣುವ ಪ್ರಪಂಚಕ್ಕೆ ನಾವು ಬಹಳ ಮೋಹಿತರಾಗಿದ್ದೀವಿ. ಇಲ್ಲಿ ಅದು ಶಾಶ್ವತವಾಗಿ ಇರೋದಿಲ್ಲ. ಕಣ್ಣಿಗೆ ಕಾಣುವ ಈ ಪ್ರಪಂಚ ಇದ್ದಂಗೆ ಯಾವತ್ತೂ ಇರೋದಿಲ್ಲ ಅಂತ ಹೇಳ್ತಾರೆ.
ಅದಕ್ಕೆ ನಮಗೆ ದುಃಖಕ್ಕೆ ಯಾವ್ದು ಕಾರಣ ಆಗಿದಪ್ಪ ಅಂದ್ರೆ ನಾವು ಈ ಇದ್ದಂಗಿರೋ ಪ್ರಪಂಚ ಹಿಂಗ ಇರಬೇಕು ಅಂತ ಹೇಳಿ ಬಹಳ ಆಸೆ ಪಟ್ಟ ಅದಕ್ಕೆ ಜೋತು ಬಿದ್ದೀವಲ್ಲ, ಅದ ನಮ್ಮ ದುಃಖಕ್ಕೆ ಕಾರಣ ಆಗ್ಯದ. ತಲೆಯಾಗ ಕೂದಲು ಬೆಳ್ಳಗಾಗ್ಯಾವ ಅಂತ ಹೇಳಿ ನೀವು ಚಿಂತೆ ಹಚ್ಕೊಂಡು ಕೊಟ್ರಿ ಅಂದ್ರೆ ಅದನ್ನು ಬೆಳ್ಳಗಾಗಿದ್ದು ಕರಗಾಗ್ತವೆ. ನೀವು ಕರ್ಗ ಆಗ್ಲಿ ಅಂತೇಳಿ ಏನೆಲ್ಲ ಹಚ್ತೀರಿ ಅದು ಶಾಶ್ವತ ಉಳಿತದೆ. ಒಂದ ವಾರ, ಒಂದು 15 ದಿವಸ ಯಾರು ಹಾಕೋದ್ರೆ ಬಂದಂಗಿದ್ರು ಎಷ್ಟು ದಿವಸ ಇರ್ತೈತ್ರಿ ಅದು ಶಾಶ್ವತವಾಗಿ ಇರೋದಿಲ್ಲ, ಅದು ಅಶಾಶ್ವತ. ಆದ್ರೆ ಭಗವಂತ ಕೊಟ್ಟ ಕಳಿಸ್ಯಾನಲ್ಲ ಅದು ಜ್ಞಾನ, ಅದೇ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆ ಜ್ಞಾನವನ್ನ ನಾವು ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಮಹಾತ್ಮರು ಸುಮ್ಮನೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ಶರಣರು, ಮಹಾತ್ಮರು ಹಂಗ ಬರಂಗಿಲ್ಲ. ಅವ್ರು ಹೆಂಗ್ ಬರ್ತಾರಪ್ಪ ಅಂದ್ರೆ ಜ್ಞಾನದಂತೆ ಬರ್ಪರು, ಪುಣ್ಯದಂತೆ ಬರ್ಪರು, ಜ್ಞಾನದಂತೆ ಇಬ್ಬರು, ಮೋಕ್ಷದಂತೆ ಹೋಗ್ಬರು ಅಂತ ಹೇಳ್ತಾರೆ ನಮ್ಮ ಶರಣರು ಅಂತೇಳಿ. ಅಂದ್ರೆ ಬರುವಾಗ ಸಾಮಾನ್ಯರಂಗ್ ಬರಂಗಿಲ್ಲಂತ, ಸಾಮಾನ್ಯರಂಗ್ ಇರಂಗಿಲ್ಲಂತ, ಸಾಮಾನ್ಯರಂಗ್ ಹೋಗಂಗಿಲ್ಲಂತ. ನೀವು ಸಾಮಾನ್ಯರಂಗ್ ಬಂದಿರಿ, ಸಾಮಾನ್ಯರಾಗಿ ಕೂತೀರಿ, ಸಾಮಾನ್ಯರಾಗಿ ಹೊತ್ಕೊಂಡು ಹೋಗಿರ್ತಾರ. ಆದ್ರೆ ಜ್ಞಾನಿಗಳು ಮಹಾತ್ಮರು ಸಾವು ಹಂಗಲ್ಲ. ಅವ್ರ ಬದುಕೇ ಒಂದು ವಿಶೇಷ, ಅವರು ಬದುಕಿದಂತಹ ರೀತಿಯೂ ವಿಶೇಷ, ಅವರು ಇದ್ದಂತಹ ರೀತಿಯೂ ಕೂಡ ವಿಶೇಷವಾಗಿರ್ತದಂತ. ಅದಕ್ಕೆ ಅವ್ರ ಜ್ಞಾನದಂತೆ ಬರ್ತಾರಂತ, ಮೋಕ್ಷದಂತಲೇ ಹೋಗ್ತಕ್ಕಂಥವ್ರಾಗ್ತಾರ. ಅದಕ್ಕೆ ಅವರ ಪುಣ್ಯ ಸ್ಮರಣೆಯನ್ನ ಶಾಶ್ವತವಾಗಿ ನಾವು ಉಳಿಸ್ಕೊಂಡು ಹೋಗ್ತೀವಿ. ನಿಮ್ಗೆ ಯಾರು ಪುಣ್ಯ ಸ್ಮರಣೆ ಮನ್ಯಾಗ ತಿಳ್ಕೊಂಡು ಅವ್ರು ಮಾಡ್ಯಾರೇನು? ಫಸ್ಟ್ 1 ವರ್ಷ ಹುರುಪು ಭಾಳ, 2ನೇ ವರ್ಷ ಹುರುಪು ಕಮ್ಮಿ, 3ನೇ ವರ್ಷ ಏನೂ ಇಲ್ಲ, ಮನೆಯಾಗಿನವ್ರು ನೀವು ಅದಕ್ಕೆ ಬ್ಯಾಳೆ ಹಾಕಿ ಹೋಳಿಗೆ ಕಡುಬು ಮಾಡ್ಕೊಂಡು ತಿಂದು ಮುಗಿಸ್ಬಿಟ್ಟಿರ್ತೀರಿ. ಆದ್ರೆ ಮಹಾತ್ಮರು ಹಂಗಲ್ಲ. ನೀವಿಲ್ಲ ಅಂದ್ರೆ ಇನ್ನೊಬ್ಬರು ಒಳಗೆ ಬರ್ತದ. ಮಹಾತ್ಮರ ಪುಣ್ಯ ಸ್ಮರಣೆಯನ್ನ ಮಾಡಬೇಕು ಅಂತೇಳಿ. ಯಾಕೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಿನೊಳಗೆ ಬರೋದಪ್ಪ ಅಂದ್ರೆ ಅವ್ರು ಕೇವಲ ತಮ್ಮ ವೈಯಕ್ತಿಕ ಬದುಕಿಗಾಗಿ ಬದುಕನ್ನ ಸವಸಲಿಲ್ಲ. ತಮ್ಮ ಜೀವನದ ಆಯಸ್ಸನ್ನ ಎಲ್ಲ ಭಕ್ತರ ಉದ್ಧಾರಕ್ಕೋಸ್ಕರ, ಸಮಾಜದ ಏಳಿಗೆಗೋಸ್ಕರ, ಭಕ್ತರ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ದುಃಖಗಳನ್ನ ಓಡಲಾಡಿಸೋದಕ್ಕೆ ಮಹಾತ್ಮರು ಬದುಕನ್ನ ಸವಸಿರ್ತಕ್ಕಂಥವ್ರಾಗ್ತಾರೆ. ಅದಕ್ಕೆ ಅಂತ ಮಹಾತ್ಮರ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳು ಮಾತ್ರ ಈ ಭೂಮಿ ಮ್ಯಾಗ ನಡೀಲಿಕ್ಕೆ ಸಾಧ್ಯದ, ಇಲ್ಲ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಗಂಧದ ಕೊಡನ್ನ ಹೆಂಗೆ ತಿಕ್ಕಿ ಸವಿಸಿದ್ರು ಕೂಡ ಆ ಗಂಧದ ಕೊಡ ಯಾವಾಗ ಸುವಾಸನೆಯನ್ನೇ ಬಿರ್ತಕ್ಕಂಥದ್ದು ಹೆಂಗ ಆಗ್ತದೋ ಹಂಗ ಮಹಾತ್ಮರ ಬದುಕು ಕೂಡ ಗಂಧದ ಕೊರಳಿದ್ದಂಗತ್ತ. ಅದನ್ನು ಎಷ್ಟು ತಿಕ್ಕಿದ್ರು ಕೂಡ ಅದರಿಂದ ಬರ್ತಕ್ಕಂಥದ್ದು ಜ್ಞಾನದ ಸುವಾಸನೆ ಮಾತ್ರ ಬರಲಿಕ್ಕೆ ಸಾಧ್ಯದ, ಇನ್ನೇನೋ ಕೂಡ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಾವೆಲ್ಲ ಅಡಗಟ್ಟಿ ಗ್ರಾಮಸ್ಥರು, ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ತಾಯಂದಿರಾಗಿರ್ಬೋದು, ಇಲ್ಲಿ ಬಹಳಷ್ಟು ಜನ ಗ್ರಾಮದ ಶರಣರದಾರ, ಆಧ್ಯಾತ್ಮದ ಜೀವಿಗಳದಾರ, ಬಹಳಷ್ಟು ಕೈವಲ್ಯ ಪದ್ಧತಿಯ ಗ್ರಂಥವನ್ನ ತಿಳಿದಂಥವ್ರದಾರ, ಬಲ್ಲಂಥವ್ರದಾರ. ಅಂತ ಮಹಾತ್ಮರನ್ನ ಇಟ್ಟುಕೊಂಡು ನಾವ್ಯಾರು ಕೂಡ ಅಜ್ಞಾನಿಗಳಾಗಬಾರದು, ಒಂದಿಷ್ಟು ಜ್ಞಾನಿಗಳಾಗ್ತಕ್ಕಂಥದ್ದಾಗಬೇಕು. ಯಾಕಂದ್ರೆ ಜ್ಞಾನವೇ ಮುಕ್ತಿಗೆ ಮೂಲ ಅಂತ ಹೇಳ್ಕೊಂಡು ಬರ್ತಾರೆ. ಜ್ಞಾನ ಒಂದಿದ್ರೆ ಸಾಕು, ಎಲ್ಲವೂ ಕೂಡ ಸಾಧ್ಯ ಆಗ್ತದ. ಜ್ಞಾನ ಇಲ್ಲದ, ಅದಕ್ಕೆ ಹೇಳ್ತಾರೆ ಒಂದ್ ಕಡೆಗೆ, ಏನಿದ್ದೊಡೇನು ನಿಜ ಬೋಧೆ ಒಂದಿಲ್ಲದಿದ್ದರೆ ಕಾನನ ಬೆಳದಿಂಗಳಂತೆ ನಿಷ್ಫಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ಸಿರಿ, ಸಂಪತ್ತು, ಐಶ್ವರ್ಯ, ರೂಪ, ಯೌವನ ಎಲ್ಲ ಅದ, ಏನು ಮಾಡೋದು ಇದ್ರ ಜ್ಞಾನ ಇಲ್ಲ. ಹೌದು, ದೊಡ್ಡ ಶರೀರ ಅದ, ಕಣ್ಣಿಲ್ಲ ಅಂದ್ರೆ ಏನ್ ಮಾಡೋದು, ನೋಡಕ್ಕಾಗಂಗಿಲ್ಲ. ದೊಡ್ಡ ಶರೀರ ಅದ, ಕಿವಿ ಇಲ್ಲ, ಕೇಳಿಸ್ಕೊಳಕ್ಕಾಗೋದಿಲ್ಲ, ಏನ್ ಮಾಡೋದು. ಅದಕ್ಕೆ ಏನಿದ್ದರೆ ಏನು ನಿಜ ಬೋಧೆ ಒಂದಿಲ್ಲದಿದ್ದರೆ. ನಿಮಗೆ ಸಿರಿ, ಸಂಪತ್ತು, ಐಶ್ವರ್ಯ ಭಗವಂತ ಎಲ್ಲ ಕೊಟ್ಟಾನ. ಆದ್ರೆ ಕೊಟ್ಟ ಕಾಲದೊಳಗೆ ನೀವೇನ್ ಮಾಡಾಕತ್ತೀರಪ್ಪ ಅಂದ್ರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥವ್ರು ಆಗ್ತಾ ಇಲ್ಲ. ಕೇವಲ ವೈಯಕ್ತಿಕ ಸಂಸಾರ ಜೀವನಕ್ಕೆ ರಗಡ ಖರ್ಚು ಮಾಡ್ತೀವಿ. ಆದ್ರೆ ಧರ್ಮದ ಕಾರ್ಯಕ್ರಮ, ಗುಡಿ ಕಾರ್ಯಕ್ರಮ, ಮಹಾತ್ಮರ ಕಾರ್ಯಕ್ರಮ ಬಂದ್ರೆ ಕಿಶಾ ಕೈನ ಹೋಗಂಗಿಲ್ಲ. ಕಿಶಾ ಕೈ ಹೋಗ್ತಾವ್, ಇದ್ರು ಇರಂಗಿಲ್ಲತ್ತ. ಇದ್ರು ಮನೆಯಾಗ ಬಿಟ್ಟು ಬಂದಿರ್ತಾರೆ. ಇಲ್ಲಿ ಇಲ್ಲ ಬೇರೆ ಕಡೆ. ಮತ್ ನಾನು ಹೋಗ್ಬೇಕಲ್ಲ ಹಿಂದ. ಅಡಗಟ್ಟಿ ಗ್ರಾಮಸ್ಥರು ಮನಸ್ಸು ಬಹಳ ದೊಡ್ಡದಿರೋದು, ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತವೆ, ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಿಲ್ಲ, ಅವ್ರಿಗೊಂದು ಜೋರ ಚಪ್ಪಾಳೆ ಹೊಡಿತೀನಲ್ಲ. ಅದಕ್ಕೆ ಏನಿದ್ದರೇನು ನಿಜಬೋಧೆ ಒಂದಿಲ್ಲದಿದ್ದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ.
ನಮ್ಮೊಳಗೆ ಏನು ಕೊಟ್ಟಾನಲ್ಲ ಅದನ್ನು ಯಾವ ಮನುಷ್ಯ ಸರಿಯಾಗಿ ಸತ್ಕಾರ್ಯಕ್ಕೆ ಬಳಕೆ ಮಾಡೋದಿಲ್ಲವಲ್ಲ ಅದು ಬಳಕೆ ಆಗಲಿಲ್ಲ ಅಂದ್ರೆ ನಿಷ್ಪ್ರಯೋಜನ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ನಮಗೆ ಭಗವಂತ ಕೊಟ್ಟ ಕಾಲಗಳಿಗೆ ಕರಳು ದಾನವ ಮಾಡು ಅಂತ ಹೇಳ್ತಾರೆ. ಏನು ಕೊಟ್ಟಾನಲ್ಲ ಆ ಕೊಟ್ಟ ಕಾಲಗಳಲ್ಲಿ ಒಂದಿಷ್ಟು ನಾವು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡ್ತಕ್ಕಂಥವ್ರು ಆದ್ವಿ ಅಂದ್ರೆ ಆ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಿ ಇಲ್ಲ, ನಿಮ್ಮ ಮನೆಯೊಳಗೆ ಇರ್ತಕ್ಕಂಥವ್ರು ಆಗಿದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಆ ಸೇವಾ ಭಾವದಿಂದ ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸಮಾಜಕ್ಕೆ ಬಹಳ ದೊಡ್ಡ ಸೇವೆ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಸಿದ್ದೇಶ್ವರ ಸ್ವಾಮಿಗಳು. ಯಾಕಂದ್ರೆ ನಾವು ಏನಂದ್ರೆ ಒಂದು ಕೆಲವೊಂದಿಷ್ಟು ರತ್ನಗಳ ಬೆಲೆಯನ್ನು ಕಟ್ತಕ್ಕಂಥವ್ರು ಆಗ್ತೀವಿ, ಆದ್ರೆ ಜ್ಞಾನ ರತ್ನಕ್ಕೆ ಯಾವತ್ತೂ ಕೂಡ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಜ್ಞಾನವನ್ನ ಎಷ್ಟು ತೆಗೆದ್ರೂ ಕೂಡ ಅದು ಖಾಲಿ ಆಗೋದಿಲ್ಲ. ಬಾವಿಯಾಗಿ ನೀರು ತೆಗೆದ್ರೆ ಖಾಲಿ ಆಗ್ತದೆ, ಆದ್ರೆ ಜ್ಞಾನವಿರ್ತಕ್ಕಂತಹ ಬಾವಿಯಾಗಿರ್ತಕ್ಕಂತಹ ಜ್ಞಾನವನ್ನ ಎಷ್ಟು ತೆಗೆದ್ರೂ ಅದು ಖಾಲಿ ಆಗೋದಿಲ್ಲ, ಅದು ಹೆಚ್ಚು ಆಗ್ತಕ್ಕಂಥದ್ದು ಆಗ್ತದೆ. ಹಂಗಲ್ಲ, ಹಂಗ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದಂತಹ ಪ್ರಕಾಂಡ ಪಂಡಿತರಾಗಿರ್ತಕ್ಕಂಥವ್ರು ಪ್ರಕಾಂಡ ಜ್ಞಾನವನ್ನು ಹೊಂದಿದ್ರು ಕೂಡ ಬಹಳ ಸರಳವಾಗಿದ್ರು. ಅದು ಹೇಳ್ತಾರಲ್ಲ, ಸಿಂಪಲ್ ಥಿಂಕಿಂಗ್ ಹೈ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಾರೆ. ಇವರು ಬಹಳ ಸರಳ, ಆದ್ರೆ ಅವರ ಯೋಚನೆಗಳು ಅವರ ದೂರದೃಷ್ಟಿ ಎಷ್ಟು ಅಗಾಧವಾಗಿರ್ತಪ್ಪ ಅಂದ್ರೆ ಹೇಳಲಿಕ್ಕೂ ಅಸಾಧ್ಯ ಆಗಿತ್ತು. ಅಷ್ಟು ಅಗಾಧವಾಗಿರ್ತಕ್ಕಂತಹ ಮುಂದಾಲೋಚನೆಯನ್ನ ಮಾಡಿ ನಮ್ಮ ಜನರಿಗೆ ಏನು ಕೊಡಬೇಕು, ಭಕ್ತರಿಗೆ ಹೆಂಗೆ ಕೊಡಬೇಕು, ಅವರ ಪ್ರವಚನದ ಮೂಲಕವಾಗಿ ಎಲ್ಲರ ಮನಸ್ಸನ್ನ ಅಳಿಸ್ತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂತಹ ಏಕೈಕ ಸಂತರು ಯಾರಾದರೂ ಇದ್ರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ನಾವು ಬಹಳ ಹೆಮ್ಮೆಯಿಂದ ಎಲ್ಲರೂ ಕೂಡ ಹೇಳ್ಕೊಳ್ಬೇಕಾಗ್ತದೆ. ಬರೇ ಕೂತ್ತರ ಸಾಕು, ಅಲ್ಲಿ ಒಂದು ಪಕ್ಷಿನ್ಯಾಗ ಅವರು ಪ್ರವಚನವನ್ನ ಮಾಡ್ತಿದ್ರು ಒಂದು ತಾಸುಗಟ್ಟಲೆ. ಮುಂದಿಟ್ಟಿರ್ತಕ್ಕಂಥ ಒಂದು ಹೂವನ್ನ ವರ್ಣಿಸಿ ಎಲ್ಲರಿಗೂ ಕೂಡ ಮನಸ್ಸನ್ನ ಅರಳಿಸ್ತಕ್ಕಂತಹ ಪ್ರವಚನವನ್ನ ಮಹಾತ್ಮರು ಅವರ ಬದುಕಿದಂತಹ ಕಾಲದೊಳಗೆ, ಅವರಿದ್ದಂತಹ ಕಾಲದೊಳಗೆ ನಾವು ನೀವು ಅವರನ್ನ ನೋಡಿ ಒಂದಿಷ್ಟು ವಿಷಯಗಳು ತಿಳ್ಕೊಂಡಿವಿ ಅಂದ್ರೆ ನಮಗಿಂತ ಪುಣ್ಯವಂತರು ಈ ಭೂಮಿ ಮ್ಯಾಗ ಇನ್ನೊಬ್ರು ಯಾರೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಯಾಕಂದ್ರೆ ಅಂತಹ ಮಹಾತ್ಮರು ಸಿಗೋದು ಬಹಳ ಕಠಿಣ. ಯಾಕಂದ್ರೆ ಸರಳ, ಎಷ್ಟು ಸರಳ ಅಂದ್ರೆ ಯಾರೋ ಒಬ್ಬ ಭಕ್ತ ಒಂದು ಊರಿಗೆ ಪ್ರವಚನಕ್ಕೆ ಹೋದಾಗ ಬುದ್ಧಿ ಚಪ್ಪಲ್ ಬಹಳ ಹಳಿಯಾಗ್ಯಾವು, ಆ ಹಳಿಯಾಗಿರೋ ಚಪ್ಪಲ್ನ ಬಿಡ್ರಿ, ನಾನು ನಿಮ್ಗೆ ಹೊಸ ಚಪ್ಪಲ್ ತಂದು ಕೊಡ್ತೀನಿ ಅಂತ ಹೇಳಿದ್ನಂತ ಭಕ್ತ. ಅದಕ್ಕೆ ಗುರುಗಳು ಹೇಳಿದ್ರಂತ, ಅವು ಹಳಿವಾಗ್ಯಾವಂತ ನೀ ಯಾಕೆ ತಿಳ್ಕೊತಿ, ಅವು ಹಳಿವಾಗ್ಯಾವಂತ ಹೆಂಗ ನೀ ತಿಳ್ಕೊತಿ, ಮ್ಯಾಗ ಅಷ್ಟ ಹಳಿವಾಗಿರ್ಬೋದು, ಕೆಳಗಿನ ಬಹಳ ಗಟ್ಟಿದ, ನೀನ್ ತರಕ್ ಹೋಗಬೇಡ ಅಂತಕ್ಕಂತಹ ಮಾತು ಹೇಳಿರ್ತಕ್ಕಂಥವ್ರು ಸಿದ್ದೇಶ್ವರ ಮಹಾಸ್ವಾಮಿಗಳು. ನಾವು ನೀವಾಗಿಲ್ಲ ಗೊತ್ತಿದೆ, ಇನ್ನೊಂದು ತೊಂಬರು ಎಷ್ಟು ತಂದಿವ 500 1,000 ರೂಪಾಯಿ ತೊಗೊಂಬ ಪಕ್ಕಿ ನಾವೆಲ್ಲ. ಆದ್ರೆ ಅಂಥವ್ರು ಬಹಳ ಸರಳ. ಒಬ್ಬ ಭಕ್ತ ಕಾರ್ ಕೊಡಿಸ್ತಾನಂತ ಕಾರ್ ತಗೊಂಡು ಬಂದತ್ ಮಠಕ್ಕೆ, ತಗೋರಪ್ಪ ನಿಮಗ ಅಂತ ಹೇಳಿ. ಆದ್ರೆ ಗುರುಗಳು ಅದನ್ನು ಮುಟ್ಲಿಲ್ಲ. ನನಗೆ ಕುಂದಿಸ್ಕೊಂಡು ಹೋಗಿ ಕುಂದಿಸ್ಕೊಂತ ಮಠಕ್ಕೆ ಬಿಟ್ಟ್ಯ ಅಷ್ಟೇ ಸಾಕು, ಎಲ್ಲರ ಹೋಗಿರ್ತಾರೆ ನಿಂತ ಮಗಳು ಭಕ್ತರು ಬರ್ತಾರಪ್ಪ, ನನಗ್ಯಾಕೆ ಕಾರ್ ಬೇಕು ಅಂದಂತಹ ಮಹಾತ್ಮರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂಥವ್ರನ್ನ ನಾವು ಜೀವನಕ್ಕೆ ಒಂದಿಷ್ಟು ಆಧಾರವಾಗಿಟ್ಟುಕೊಂಡು ಬದುಕನ್ನು ಸಾಗಿಸಿದಾಗ ಬದುಕಿನಲ್ಲಿರ್ತಕ್ಕಂತಹ ಎಲ್ಲ ನೋವುಗಳು ಹೋಗ್ಲಿಕ್ಕೆ ಸಾಧ್ಯ ಆಗ್ತವೆ. ಅದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಬಹಳ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮ ಇನ್ನೂ ಉನ್ನತವಾಗಿ ನಡೀತಕ್ಕಂಥದ್ದಾಗಲಿ. ಈ ಕಾರ್ಯಕ್ರಮಕ್ಕೆ ಯುವಕರು ಕೈ ಜೋಡಿಸ್ಯಾರ, ಅದ್ರ ಜೊತೆಗೆ ಹಿರಿಯರು ತಾಯಂದಿರು ಎಲ್ಲರ ಕೈ ಜೋಡಿಸಿದ್ರಂದ್ರೆ ಈ ಕಾರ್ಯಕ್ರಮ ಈ ಭಾಗದ ಕೀರ್ತಿಯನ್ನ ಎತ್ತುವಂತಹ ಕಾರ್ಯಕ್ರಮ ಆಗಲಿ ಅಂತಕ್ಕಂತಹ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಹಾಗಾಗಿ ಸಮಯ ಬಹಳಷ್ಟಾಗಿದೆ, ಹಾಗಾಗಿ ಇನ್ನೂ ಮಾತಾಡತಕ್ಕಂಥ ವಿಚಾರ ಬಹಳಷ್ಟು ಅದಾವ. ಮತ್ತೆ ಯಾವಾಗಾದ್ರೂ ಸಮಯ ಸಿಕ್ಕಾಗ ಏನಾದರೂ ಕಾರ್ಯಕ್ರಮ ಇದ್ದಾಗ ನಮ್ಮನ್ನ ಖಂಡಿತವಾಗಿ ಕರೆದ್ರೆ ನಾವು ಬರ್ತಕ್ಕಂಥವ್ರಾಗ್ತೀವಿ. ಯಾಕಂದ್ರೆ ನನ್ನ ಬಾಲ್ಯವನ್ನು ಈ ಭಾಗದಲ್ಲಿ ನಾನು ಕಳೆದು ಹೋಗಿರ್ತಕ್ಕಂಥವ್ನು ಆಗಿದ್ದೀನಿ. ಯಾಕಂದ್ರೆ ಅಡಳಿಯೊಳಗೆ ನಾನು ಓದಿರ್ತಕ್ಕಂಥವ್ರು, ನನ್ನ ತಾಯಿ ಮನೆ ಅಡಳಿ ಇರ್ತಕ್ಕಂಥದ್ದು. ಹಾಗಾಗಿ ನನಗೆ ಈ ಭಾಗ ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ ಆ ಪ್ರೀತಿಗೆ ಯಾವತ್ತೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಯುವಕರು ಕೂಡ ಕರೆಸಿ ಇವತ್ತು ಅದರ ನೀವು ಬರಲೇಬೇಕು ಅಂತಕ್ಕಂಥ ಮಾತನ್ನ ಎಲ್ಲ ಯುವಕರು ಹೇಳಿದ್ದಾರೆ. ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ ಇನ್ನೂ ಏನಾದ್ರು ನಮ್ಮಿಂದ ಸಲಹೆ ಕೇಳ್ರಿ, ಸಲಹೆಯನ್ನು ಕೊಡ್ತಕ್ಕಂಥವ್ರು ಆಗ್ತೀವಿ. ಈ ಕಾರ್ಯಕ್ರಮ ಆಧ್ಯಾತ್ಮದ ಕಾರ್ಯಕ್ರಮ ನಡಿಬೇಕು. ಯಾಕಂದ್ರೆ ಮನಸ್ಸಿನ ದುಃಖವನ್ನು ಹೋಗ್ಲಾಡಿಸೋದು ಆಧ್ಯಾತ್ಮನ.
ಜ್ಞಾನ ಕೊಡ್ತಕ್ಕಂಥದ್ದು ಆಧ್ಯಾತ್ಮ. ನೀವು ಪವಣ್ಯಾರ ಮನೆಗೆ ಬೀಗರ ಮನೆಗೆ ಹೋದ್ರೆ ಏನು ಸಿಗಂಗಿಲ್ಲ ಇಲ್ಲಿ. ಬರೀ ಮಾತು ಸಿಗ್ತಾವ, ಒಂದು ಊಟ ಸಿಗ್ತದ, ಜಗಳ ಸಿಗ್ತಾವ, ಮನಸ್ಸಿಗೆ ನೋವು ಸಿಗ್ತಾವ. ಆದ್ರೆ ಮನಸ್ಸಿಗೆ ಆಗಿರೋ ನೋವು, ಗಾಯ ವಾಸಿ ಆಗೋದು ಎಲ್ಲಿಪ್ಪ ಅಂದ್ರೆ ಇಂತಹ ಸತ್ಸಂಗದಲ್ಲಿ, ಇಂತಹ ಮಹಾತ್ಮರ ಕಾರ್ಯಕ್ರಮದಲ್ಲಿ ಮಾತ್ರ ಅದು ಮನಸ್ಸಿನ ನೋವು ಹೋಗುವಂತ ಕಾರ್ಯಕ್ರಮ ಆಗ್ತವ. ಅದಕ್ಕೆ ಈ ಕಾರ್ಯಕ್ರಮ ಇನ್ನೂ ಉನ್ನತವಾಗಿ ಬೆಳೀಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಸಮಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೊಡ್ಬೇಕು, ಸಮಯಕ್ಕೆ ಬೆಲೆ ಕೊಡಬೇಕಾಗ್ತದೆ. ಸಿದ್ದೇಶ್ವರ ಸ್ವಾಮಿಗಳು ಸಮಯಕ್ಕೆ ಬಹಳ ಬೆಲೆ ಕೊಡ್ತಿದ್ರು. ನಮ್ಮ ಮುತ್ತರವ್ರಿಗೆ ಒಂದು ಸಿದ್ದೇಶ್ವರ ಸ್ವಾಮಿ ಪ್ರವಚನ ನಡೆಯುವಾಗ ಸಮಯಕ್ಕೆ ಅವ್ರು ಬಹಳ ಆದ್ಯತೆ ಕೊಡ್ತಿದ್ರು. ಭಕ್ತರು ಯಾರು ಅವ್ರ ಸಮಯಕ್ಕೆ ಆದ್ಯತೆ ಕೊಡೋದು ಗೊತ್ತಿಲ್ಲ, ಬರಲೇ ಇಲ್ಲ. 6 ಗಂಟೆಗೆ ಪ್ರವಚನ ಅಂದ್ರೆ 6 ಗಂಟೆಗೆ ಚಾಲು, ಅವ್ರ ಸ್ಟೇಜ್ನ ಬಂದು ಕೂತರು, ಇವ್ರು ಯಾರೂ ಬಂದೇ ಇರಲಿಲ್ಲ. ಅವರ ಮೈಕ್ ಚಾಲು ಮಾಡ್ಕೊಂಡು ಪ್ರವಚನ ಹೇಳಕ್ ಚಾಲೂ ಮಾಡಿದ್ರು. ಅವಾಗೆಲ್ಲ ಭಕ್ತರು ಓಡಿ ಬರಕ್ ಚಾಲೂ ಮಾಡಿದ್ರು. ಅವ್ರು ಅಂದ್ರತ್ತ, ನೋಡಪ್ಪ, ಫಸ್ಟ್ ದಿವಸ ಹೇಳ್ತನು, 2ನೇ ದಿವಸ ಹೇಳ್ತನು, 3ನೇ ದಿವಸ ಇಲ್ಲಿರೋ ಗಿಡಕ್ಕೆ ಹೇಳ್ತನು, 4ನೇ ದಿವಸ ನಮ್ಮ ಮಠಕ್ಕೆ ಹೋಗ್ತನು ಅಂತ ಹೇಳಿದ್ರಂತಹ ಮಹಾತ್ಮರು. ಯಾಕಂದ್ರೆ ಸಮಯಕ್ಕೆ ಬಹಳ ಒತ್ತು ಕೊಟ್ಟಂತಹ ಪೂಜ್ಯರು. ಹಾಗಾಗಿ ತಾವೆಲ್ಲರೂ ಸಮಯಕ್ಕೆ ಒತ್ತು ಕೊಡ್ರಿ, ಒಂದಿಷ್ಟು ಜ್ಞಾನವಂತರಾಗ್ರಿ, ಒಳ್ಳೆಯ ವಿಚಾರಗಳನ್ನ ಜೀವನಕ್ಕೆ ಅಳವಡಿಸ್ಕೊಡ್ರಿ, ಸದ್ಗುಣಶೀಲರಾಗ್ರಿ, ದುಷ್ಟ ವಿಚಾರಗಳಿಂದ ದೂರ ಇರಿ, ದುಷ್ಟ ಚಟಗಳಿಂದ ಒಂದಿಷ್ಟು ಯುವಕರು ದೂರ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಇದೊಂದು 2 ಮಾತು ಹೇಳಿ ಮುಗಿಸ್ಬಿಡ್ತು ನಾನು. ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಯಾರನ್ನ ಕರಿತೀವಿ? ರೈತನನ್ನ ಕರಿತೀವಿ. ಆದ್ರೆ ನಮ್ಮ ದೇಶದ ರೈತನ ಬಿಟ್ಟರೆ ಇನ್ನೊಂದು ಬೆನ್ನೆಲುಬು ಯಾರು ಇದ್ರೆ ಅದು ನಮ್ಮ ಯುವಕರು ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ. ಈ ದೇಶವನ್ನ ಕಟ್ಟಲು ಯುವಕರಿಂದಲೇ ಸದೃಢ ಸಮಾಜ ನಿರ್ಮಾಣ ಆಗುವುದು ಯುವಕರಿಂದಲೇ ಆಗ್ತಕ್ಕಂಥದ್ದು. ಇವತ್ತಿನ ದಿನಮಾನದಲ್ಲಿ ಯುವಕರು ದುಷ್ಟ ಚಟಕ್ಕೆ ಬಲಿಯಾಗಿ, ದುಷ್ಟ ಕಾರ್ಯಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ಕೇವಲ 20-30 ವರ್ಷಕ್ಕೆ ಅವರು ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಕಾರಣ ಯಾವ್ದಪ್ಪ ಅಂದ್ರೆ ಅವ್ರು ಮಾಡ್ತಿರ್ತಕ್ಕಂತಹ ದುಶ್ಚಟಗಳು. ಏನು ಗುಟಕ ತಿನ್ನೋದಾಗಿರ್ಬೋದು, ಮಾವ ತಿನ್ನೋದಾಗಿರ್ಬೋದು, ಇನ್ನಿತರೆ ಇನ್ನೇನದಾವು ನನಗಳು ಅಷ್ಟೇ ಗೊತ್ತು. ಭಾಳ ತಿಂತಿರುತ್ತೆ. ಮಾವ ತಿನ್ಬ್ಯಾಡ್ರಿ ನೋಡ್ರಿ, ಹೆಸರು ಇಟ್ಕೊಂಡಿರ್ತಾರ, ಮಾವ, ಕಾಕ, ಸಿಗವ, ಏನು ನೋಡ್ರಿ ಹೆಸರು. ಏನು ಸಿಕ್ಕೈತಿ ಲಾಭ ನನಗೆ ಹೇಳ್ರಿ, ನಾನು ಒಂದಿಷ್ಟು ತಿನ್ಬೇಕಾದ್ರೆ ಏನಾದ್ರು ಸಿಕ್ಕೈತಿ ಲಾಭ ನಿಮಗೆ ಅದರಿಂದ? ಅವು ಇಟ್ಟಾಗ ಬಾಯಿ ತಿಂದು 3 ಗಳ ಒಳಗೆ ಹೊಕ್ಕೊಂಡು ತಿನ್ನೋದು ಒಂದು ತೊಟ್ಟು ಬಾಯಾಗ 3 ಗಳ ಯಾರ ಬಾಯಾಗ ಹೊಕ್ಕ ಗುಟ್ಕ ಮಾವ ತಿನ್ನೋ ಅವ್ನ ಆರೋಗ್ಯ ಚಲೋ ಇರ್ತದೆ. ಊಟನ ಹೋಗೋದತ್ ನೋಡ ನಮ್ಗೆ ಹೇಳ. ಹಿಂಗಾದ್ರೆ ಜೀವನ ಹೆಂಗ್ರಿ? ಇನ್ನು ಮದುವೆ, ಮಕ್ಕಳ, ಸಂಸಾರ ಯಾವಾಗ ಇದನ್ನೆಲ್ಲ ಮಾಡೋರು? ಗುಟ್ಕ ತಿಂದು ಬಟಕ್ ಅನ್ಬ್ಯಾಡ್ರಿ. ಒಂದಿಷ್ಟು ಗುಟ್ಕ ಬಿಟ್ಟ ಬದುಕನ್ನ ಶ್ರೇಷ್ಠ ಮಾಡ್ಕೊಳ್ತಕ್ಕಂಥವ್ರು ಆದ್ರಿಂದ ನೀವು ಹುಟ್ಟಿ ಬದುಕೋದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ಕಾರ್ಯಕ್ರಮವನ್ನು ನೀವು ಏರ್ಪಾಡು ಮಾಡಿರೋದು ಕೂಡ ಸಾರ್ಥಕ ಆಗ್ತದೆ. ಒಂದು ಸಂಕಲ್ಪ ಮಾಡ್ಕೋರಿ. ಇವತ್ತು ನಾನು ಮುಂದೆ ಮಾಡಲಿಲ್ಲ, ನಿಮ್ಮ ಮನಸ್ಸಿನಾಗ ಮಾಡ್ಕೋರಿ. ಸಿದ್ದೇಶ್ವರ ಮಹಾಸ್ವಾಮಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡಿವಿ, ನಾನು ಇವತ್ತಿನಿಂದ ಒಂದಿಷ್ಟು ಚಟ ಮಾಡೋದು ಕಮ್ಮಿ ಮಾಡ್ತೀನೋ, ಒಳ್ಳೆಯ ಬದುಕನ್ನ ಬದುಕ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನ ಯುವಕರು ಮಾಡ್ಕೋರಿ. ಅದಂತೆ ಹಿರಿಯರು ಕೂಡ ಬಹಳ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಇದ್ರೆ ಮಾತ್ರ ಯುವಕರು ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ದುಶ್ಚಟಗಳು ಬಿಡ್ತಕ್ಕಂತಹ ಕಾರ್ಯಕ್ರಮ ನಿಮ್ಮೂರಿಗೆ ಒಂದು ದಿವಸ ನಾವು ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಭಗವಂತನ ಆಶೀರ್ವಾದ, ಆ ದೇವರ ಆಶೀರ್ವಾದ, ದಾನಮ್ಮದೇವಿಯ ಆಶೀರ್ವಾದ ಸದಾ ಕಾಲದಲ್ಲಿ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಇಲ್ಲಿ ಕರೆಸಿರ್ತಕ್ಕಂಥ ನನ್ನೆಲ್ಲ ಯುವಕರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ. ಯಾಕಂದ್ರೆ ಯುವಕರಲ್ಲಿ ಇಷ್ಟು ಪ್ರೀತಿ, ಉತ್ಸಾಹ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಇರಲಿ, ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ನೋಡಿಸಿ 2 ಮಾತುಗಳು ವಿರಾಮ ಕೊಡ್ತೀವಿ. ಓಂ ತತ್ಸತ್.